ಸರ್ ನಾವು ಈ ಪದ ಯಾಕೆ ಬಳಸ್ತೆ ಅಂತ ಅಂದರೆ ದಯಮಾಡಿ ಕ್ಷಮಿಸಿ. ಚೇತನ್ ಅವ್ರ ಮನೆ ಮುಂದೆ ಬಂದು ತಾಯಿ ಅಣ್ಣ ಅಪ್ಪ ಅಂತೇಳಿ ನಿನಗೆ ದೌರ್ಜನ್ಯ ಮಾಡ್ತೀವಿ ಅಂತ ಬಂದಂಥವ್ರನ್ನ ನಾವು ಉದ್ರಿಕ್ತು ಅಂದ್ವೇ ಹೊರ್ತು. ಸರ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಏನು ನಿನ್ನೆ ದಿನ ನಮ್ಮ ಸಮಾಜಮುಖಿ ಹೋರಾಟಗಾರರು ಮತ್ತು ಕನ್ನಡದ ಇವತ್ತಿನ ಅಸ್ಮಿತೆ ನಟ ಚೇತನ್ ಅವರು ನಮ್ಮ ಕನ್ನಡದ ಮೇರು ಪ್ರತಿಭೆ ಅಣ್ಣವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಾತ್ಮಕವಾದಂಥ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದ್ಬಿಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದಷ್ಟು ಸಂಘಟನೆಯವರು ಗೊಂದಲವನ್ನು ಸೃಷ್ಟಿ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚೇತನ್ ಸರ್ ಈಗಾಗಲೇ ಕನ್ನಡದ ಯಾವುದೇ ಮನಸ್ಸುಗಳಿಗೆ ನೋವಾಗಿದ್ದರೆ ನಾನು ವಿಷಾದಿಸ್ತೇನೆ, ಕ್ಷಮೆ ಕೋರ್ತೀನಿ ಅಂತಕ್ಕಂಥ ಕ್ಷಮಾಪಣೆಯನ್ನು ಕನ್ನಡದ ಮನಸ್ಸುಗಳಿಗೆ ಕೋರಿದ್ದಾರೆ. ಆ ಕ್ಷಮೆ ಕೋರಿದ ನಂತರವೂ ಕೂಡ ಒಂದಷ್ಟು ಕನ್ನಡ ಪರ ಸಂಘಟನೆಯವರು ಚೇತನ್ ಸರ್ ಅವರ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ ದಾಳಿ ಮಾಡುವ ರೀತಿಯಲ್ಲಿ ಏನು ಮಾತನಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಆದಿವಾಸಿಗಳು, ಕನ್ನಡ ಪರ ಹೋರಾಟಗಾರರು, ಜನಾಂಗದ ಹೋರಾಟಗಾರರು, ಟ್ರಾನ್ಸ್ಜೆಂಡರ್ಸು, ದೇವದಾಸಿ ತಾಯಂದಿರು, ಅಲ್ಪಸಂಖ್ಯಾತರು, ಈ ನಾಡಿನಲ್ಲಿ ಚೇತನ್ ಅವರನ್ನು ಗೌರವಿಸುವಂಥ ಅನೇಕ ಜನ ವಿಚಾರವಂತರ ಮನಸ್ಸಿಗೆ ಇದು ಘಾಸಿಯನ್ನು ಉಂಟು ಮಾಡಿದೆ. ಹಾಗಾಗಿ ನಾವು ಇದ್ರ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಬಂದಿದ್ದೇವೆ. ಸರ್, ಈಗ ಘಾಸಿ ಅಂತ ಹೇಳ್ತಾ ಇದ್ದೀರಾ, ಇಡೀ ಕರ್ನಾಟಕದ ಎಲ್ಲ ಮನಸ್ಸುಗಳಿಗೆ ನೋವು ಮಾಡಿದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ಇವರ ಮಾತು ನೋವಾಗಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಯಾಕಂದ್ರೆ ಆರಾಧ್ಯ ದೈವ ಅಂತ ಹೇಳಿ ನಾವು ರಾಜ್ಕುಮಾರ್ ಅವ್ರನ್ನ ಇವತ್ತಿಗೂ ಕೂಡ ಆರಾಧಿಸ್ತೀವಿ, ಪೂಜೆ ಮಾಡ್ತೀವಿ. ಇನ್ನೊಂದು ಮಾತು ಹೇಳ್ತಾರೆ, ಅವ್ರ ಅಪ್ಪನಿಗಷ್ಟೇ ಅಲ್ಲ ಮಗನಿಗೆ ಜಾಗ ಕೊಟ್ಟಿದ್ದು ಕೂಡ ನೋವಿದೆ ಅಂತ ಹೇಳ್ತಾರೆ. ಇವೆಲ್ಲ ನೋಡಿದ್ರೆ ಈ ಮಾತು ಇಡೀ ನಿಮ್ಮಷ್ಟು ಜನಕ್ಕೆ ಮಾತ್ರ ನೋವಾಗಿದೆ, ಬಟ್ ಅವರ ಮಾತು ಇದೆಯಲ್ಲ ಇಡೀ ಕರ್ನಾಟಕದ ಜನತೆಗೆ ಹೊರ ಭಾಗಗಳಲ್ಲೂ ಕೂಡ ನೋವಾಗಿದೆ. ಅದಕ್ಕೆ ಏನು ಹೇಳ್ತೀರಾ ಸರ್? ಮೇಡಮ್, ಅದು ಕನ್ನಡ ಜನತೆಗೆ ನೋವಾಗಿದೆ ಅಂತಕ್ಕಂಥವ್ರು ನಾನು ಆಗಲೇ ಮೊದಲೇ ಹೇಳಿದೆ, ಕೆಲವೇ ವ್ಯಕ್ತಿಗಳ ಉದ್ರಿಕ್ತ ವ್ಯಕ್ತಿಗಳು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಭ್ರಮೆ ಇದು. ನೋಡಿ, ಉದ್ರಿಕ್ತರು ಅನ್ನೋ ಪದ ಬಳಸಬೇಡಿ. ಸರ್, ಮೊದಲನೇ ಬಾರಿಗೆ ನೀವು ಉದ್ರಿಕ್ತರು ಅನ್ನೋ ಪದ ಬಳಕೆ ಮಾಡಕ್ ಹೋಗ್ಬೇಡಿ. ಅಭಿಮಾನಿಗಳು ರಿಯಾಕ್ಟ್ ಮಾಡಿದ್ದಾರೆ, ಅದು ಆಬ್ವಿಯಸ್ಲಿ. ಹಾಗಾಗಿ ಕನ್ನಡಿಗರೆಲ್ಲರೂ ನೀವು ಉದ್ರಿಕ್ತರು ಅನ್ನೋ ಪದ ಬಳಸೋದು ಸಮಂಜಸ ಅಲ್ಲ. ಸರ್, ನಾವು ಈ ಪದ ಯಾಕೆ ಬಳಸ್ತೆ ಅಂತ ಅಂದರೆ ದಯಮಾಡಿ ಕ್ಷಮಿಸಿ. ಚೇತನ್ ಅವ್ರ ಮನೆ ಮುಂದೆ ಬಂದು ತಾಯಿ ಅಣ್ಣ ಅಪ್ಪ ಅಂತೇಳಿ ನಿನಗೆ ದೌರ್ಜನ್ಯ ಮಾಡ್ತೀವಿ ಅಂತ ಬಂದಂಥವ್ರನ್ನ ನಾವು ಉದ್ರಿಕ್ತು ಅಂದ್ವೇ ಹೊರ್ತು ಕನ್ನಡದ ಬಗ್ಗೆ ಅಣ್ಣವ್ರ ಬಗ್ಗೆ ಮಾತಾಡೋರ್ನ ಎಲ್ಲರನ್ನೂ ಉದ್ರಿಕ್ತರು ಅಂತ ನಾವು ಕರೆಯೋಕ್ಕೆ ಹೋಗೋದಿಲ್ಲ, ಕರಿಬಾರ್ದು ಕೂಡ, ಅದು ತಪ್ಪಾಗುತ್ತೆ. ಒಂದೇನಪ್ಪ ಅಂತಂದರೆ ಚೇತನ್ ಸರ್ ಅವರು ಮಾಡಿರ್ತಕ್ಕಂಥ ಟ್ವೀಟ್ನಲ್ಲಿ ಅಣ್ಣವ್ರಿಗೇನಾದರೂ ಘಾಸಿ ಆಗಿದ್ರೆ, ಅಣ್ಣವರ ಅಭಿಮಾನಿಗಳಿಗೆ ತೊಂದರೆ ಆಗಿದ್ರೆ, ಮೇಡಮ್ ಸಮಾಧಿ ಕಾಂಪ್ಲೆಕ್ಸ್ ಅಂತ ಸಾರ್ ಬರಿಬೇಕಾದ್ರೆ ನೋಡಿ, ಎಷ್ಟೋ ಸಾರಿ ಸಾರ್ ಅವರು ಬರೆಯುವಂಥ ವಿಚಾರಗಳಲ್ಲಿ ಅವರು ಒಂದು ಉನ್ನತವಾದಂಥ ಚಿಂತನೆಯನ್ನು ಮಾಡೋ ವಿಚಾರದಲ್ಲಿ ಆ ವರ್ಡಿಂಗ್ಸ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಇಲ್ಲ ಅಂತ ನಾವು ಹೇಳೋದಿಲ್ಲ. ಖಂಡಿತವಾಗ್ಲೂ ಚೇತನ್ ಸರ್ಗೆ ಈ ತಿದ್ದುವ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಆದರೆ ಕಾಂಪ್ಲೆಕ್ಸ್ ಅನ್ನೋದನ್ನು ಬಳಸಿ ಅಣ್ಣವ್ರಿಗೆ ಅವಮಾನವನ್ನು ಮಾಡಬೇಕು ಅನ್ನುವಂಥದ್ದು ಚೇತನ್ ಅವ್ರು ಖಂಡಿತವಾಗಿ ಅವ್ರ ಮನಸ್ಸಲ್ಲಿ ಇಲ್ಲ. ಮೇಡಮ್, ದಯಮಾಡಿ ಅದನ್ನು ತಪ್ಪಾಗಿ ನಾವೇ ಅರ್ಥೈಸ್ಕೊಳ್ಳೋದು ಬೇಡ ಅನ್ನುವಂಥದ್ದು ನನ್ನ ಮನವಿ ಆಗಿದೆ. ಸರ್, ಚೇತನ್ ಸರ್ ಅವರು ಕಾಂಪ್ಲೆಕ್ಸ್ ಅನ್ನ ಆ ರೀತಿ ಕಮರ್ಷಿಯಲ್ ಅನ್ನೋ ಥರದಲ್ಲಿ ಬಳಸಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರಲಿಲ್ಲ. ಅದರಲ್ಲಿ ಎಲ್ಲರೂ ಅವ್ರ ಥರನೇ ಥಿಂಕ್ ಮಾಡಬೇಕು ಅಂತ ಏನಿಲ್ಲ. ಕಾಂಪ್ಲೆಕ್ಸ್ ಅಂದ್ರೆ ಏನು? ಕಾಂಪ್ಲೆಕ್ಸ್ ಅಂದ್ರೆ ಒಂದು ಕಮರ್ಷಿಯಲ್ ಪರ್ಪಸ್ ಇಂದ ಕಟ್ಟುವಂಥದ್ದು ಅಂತ ಆಗಿದೆ. ಖಂಡಿತ ಆಗಿಲ್ಲ ಮೇಡಮ್. ಅವ್ರ ಬಗ್ಗೆ ಗೊತ್ತಿದೆಯಾ? ರಾಜ್ಕುಮಾರ್ ಅವರ ಸಿನಿಮಾವನ್ನ ನೋಡ್ಕೊಂಡೇ ನಾವೆಲ್ಲರೂ ಕೂಡ ಬೆಳೆದಿದ್ದೀವಿ ಮೇಡಮ್. ಬಂಗಾರದ ಮನುಷ್ಯ, ಕಸ್ತೂರಿ ನಿವಾಸ, ಈ ಚಿತ್ರಗಳನ್ನ ನೋಡಿ ನಾವೆಲ್ಲರೂ ಕೂಡ ಬೆಳೆದಿರುವಂಥದ್ದು. ಸಂಪತ್ತಿಗೆ ಸವಾಲಂತ, ಏನು ಸಂಪತ್ತಿಗೆ ಸವಾಲಂತ ರಾಜ್ಕುಮಾರ್ ಅವ್ರ ಸಿನಿಮಾ ಬಂದಿದ್ದಾರಲ್ಲ, ಅದರ ಭಾಗವಾಗಿಯೇ ಚೇತನ್ ಅವರು ಕೂಡ ಇಲ್ಲಿನ ಬಂಡವಾಳಶಾಹಿ ವ್ಯವಸ್ಥೆಗೆ, ಸಂಪತ್ತಿಗೆ ಸವಾಲನ್ನೋ ರೀತಿಯಲ್ಲಿ ಕೂಡ ಚೇತನ್ ಅವರ ವ್ಯಕ್ತಿತ್ವ ಇಲ್ಲಿ ನಿರ್ಮಾಣ ಆಗ್ತಾ ಇರುವಂಥದ್ದು ಅನ್ನೋದು ಕೂಡ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಾವಿವತ್ತೇನು ಅಂತ ಅಂದರೆ
ಸಾರಾ ಗೋವಿಂದ್ ಸರ್ ಅನೇಕ ಕನ್ನಡ ಪರ ಹೋರಾಟಗಳನ್ನು ಮಾಡಿದ್ದಾರೆ. ಕನ್ನಡ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಏನೇನೋ ತೊಡಕುಗಳಾದಾಗ ಅವ್ರು ಹೋಗಿ ಸರಿಪಡಿಸ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಮೀಡಿಯಾದಲ್ಲಿ ನೋಡಿದ್ದೀವಿ. ಅಂಥ ಸಾರಾ ಗೋವಿಂದ್ ಅಂತ ಕನ್ನಡ ಪರ ಹೋರಾಟಗಾರರು ಚೇತನ್ ಸರ್ ಅವರು ಮಾಡಿರ್ತಕ್ಕಂಥ ಏನು ಟ್ವಿಟ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಾಡಿನಾದ್ಯಂತ ಒಂದು ಅವರದೇ ಆದಂಥ ಅಭಿಪ್ರಾಯದಲ್ಲಿ ಹೋರಾಟ ಮಾಡಿದರೆ ಖಂಡಿತವಾಗ್ಲೂ ನಮ್ಮದು ತಕರಾರಿಲ್ಲ. ಅಣ್ಣವ್ರ ಪರವಾಗಿ ಯಾರೇ ಇದು ಮಾಡಿದ್ರು ಕೂಡ ಅದಕ್ಕೆ ನಾವು ಕೂಡ ಧ್ವನಿಗೂಡಿಸ್ತೀವಿ. ಸಾರಾ ಗೋವಿಂದ್ ಸರ್ ಪರವಾಗಿ ನಾವು ಕೂಡ ನಿಂತ್ಕೋತೀವಿ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಸಾರಾ ಗೋವಿಂದ್ ಅವರು ಬಂದು ಚೇತನ್ ಅವ್ರ ಮನೆ ಹತ್ರ ಧಮ್ಕಿ ಹಾಕಿ ನಿನ್ನನ್ನು ಉಳಿಸೋದಿಲ್ಲ ಅಂತಕ್ಕಂಥ ಜೀವ ಬೆದರಿಕೆಯನ್ನು ಹಾಕ್ತಾರಲ್ಲ, ನಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಆಘಾತ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಚೇತನ್ ಅವರ ಈ ವಿಚಾರ ಏನಿದೆ ಅದೇನೇ ವಿಮರ್ಶೆ ಮಾಡಲಿ ಅಥವಾ ಏನೇ ವಿರೋಧ ವ್ಯಕ್ತಪಡಿಸಲಿ, ಸಾರಾ ಗೋವಿಂದ್ ಅವರು ಮಾಡಿರ್ತಕ್ಕಂಥ ಈ ಧಮ್ಕಿ ಇದೆಯಲ್ಲ, ಆ ಧಮ್ಕಿಗೆ ನಮಗೆಲ್ಲ ಆಘಾತ ಆಗಿದೆ. ಚೇತನ್ ಸರ್ ಅವ್ರಿಗೆ ರಕ್ಷಣೆ ಕೊಡಬೇಕು. ಮತ್ತು ಈ ಕನ್ನಡ ಪರ ಹೋರಾಟಗಾರರು ಕೂಡ ನಾವು ಚೇತನ್ ಸರ್ ಇವರ ಇದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು. ಅದು ರಾಜ್ಕುಮಾರ್ ಮೇಲಿನ ಅಭಿಮಾನ, ಅಣ್ಣವ್ರ ಮೇಲಿನ ಅಭಿಮಾನ. ಮತ್ತು ಇನ್ನೊಂದು, ಅಣ್ಣವ್ರಿದ್ದರೂ ಕೂಡ ಸಾರಾ ಗೋವಿಂದ್ ಅವ್ರು ಬಾಯಲ್ಲಿ ಬಂದಂಥ ಮಾತನ್ನು ಖಂಡಿತವಾಗ್ಲೂ ಸಹಿಸ್ತಾ ಇರಲಿಲ್ಲ. ಅಣ್ಣವರು ಅಭಿಮಾನಿ ದೇವರುಗಳು ಅಂತ ಸಂಬೋಧಿಸಿದ್ದಾರೆ ಇಲ್ಲಿನ ಅಭಿಮಾನಿಗಳನ್ನು. ಅವ್ವ ತಾಯಿ ಅಂತ ಅಂದರೆ ಚೇತನ್ ಸರ್ ತಾಯಿ ಬೇರೆ ಅಲ್ಲ, ಸಾರಾ ಸರ್ ಅವರ ತಾಯಿ ಬೇರೆ ಅಲ್ಲ. ಇಲ್ಲಿ ನೋಡಿ, ಇದೇ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳ ಮೇಲೆ ಮೀಟು ಆಗ್ತದೆ, ದೌರ್ಜನ್ಯಗಳಾಗ್ತವೆ ಅಂತೇಳಿ ಇದೇ ಚೇತನ್ ಸರು ಕನ್ನಡದ ಹೆಣ್ಮಕ್ಳ ಮೇಲೆ ಹೆಣ್ಮಕ್ಳು ಬಗ್ಗೆ ಮಾತಾಡಿದ್ದಾರೆ. ನಾನು ಜಯಮಾಲಾ ಮೇಡಮ್ ಅವರು ಭಾಳ ಚೆನ್ನಾಗಿ ಮೊನ್ನೆ ಇಂಟರ್ವ್ಯೂ ಕೊಟ್ಟರು ಈ ಇಶ್ಯೂಗೆ ಸಂಬಂಧಪಟ್ಟಂತೆ. ಚೇತನ್ ಅವ್ರನ್ನ ಹುಚ್ಚ ಅಂತ ಕರೆದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.